ರಾಜ್ಯ ಬಿಜೆಪಿ ನಾಯಕರನ್ನ ಅಡ್ಡ ಮತದಾನದ ವಿಚಾರ ಮುಜುಗರಕ್ಕೆ ಸಿಲುಕಿಸಿದೆ, ಮುಖಭಂಗಕ್ಕೆ ಕಾರಣ ಆಗಿದೆ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ. ಭಾನುವಾರ ಅವರು ಮಾತನಾಡುವಾಗ ಧರ್ಮಸ್ಥಳದ ವಿಚಾರ ಪ್ರಸ್ತಾಪ ಮಾಡಿದರು. ಶಾಸಕಾಂಗ ಪಕ್ಷದ ಸಭೆಯನ್ನು ಧರ್ಮಸ್ಥಳದಲ್ಲಿ ಮಾಡ್ತೀವಿ, ಸಿಟ್ಟಿನ ಬರದಲ್ಲಿ ಮಾತನಾಡಿದ್ದು BY ವಿಜಯೇಂದ್ರ ಅವರು. ಅದಕ್ಕೆ ವಿರೋಧ ವ್ಯಕ್ತವಾಯಿತು. ರಾಜಕಾರಣಕ್ಕೆ ಧರ್ಮಸ್ಥಳವನ್ನ ಎಳೆದು ತರೋದು ಸರಿಯಲ್ಲ. ದಿಲ್ಲಿಗೆ ಹೋದ್ರು, ದಿಲ್ಲಿಯಲ್ಲಿ ವರಿಷ್ಠರನ್ನ ಭೇಟಿಯಾದ್ರು, ದಿಲ್ಲಿಯಿಂದ ನೇರವಾಗಿ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಇವತ್ತು ಧರ್ಮಸ್ಥಳಕ್ಕೆ ಬಂದು ಮಂಜುನಾಥನ ದರ್ಶನವನ್ನ ಮಾಡಿ ಆ ನಂತರ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಕೂಡ. ಆಣೆ ಪ್ರಮಾಣದ ವಿಚಾರವನ್ನ ಆ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪವೂ ಕೂಡ ಮಾಡಿದ್ರು. ಈಗ ನೀವು ನೋಡ್ತಾ ಇರುವಂತ ದೃಶ್ಯ ಇದು. ಇವತ್ತು ಬೆಳಗ್ಗೆ 8 ಗಂಟೆಗೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಆಗಮಿಸಿದ್ರು BY ವಿಜಯೇಂದ್ರ ಕರಾವಳಿಯ 2 ಜಿಲ್ಲೆಯ ಶಾಸಕರೊಂದಿಗೆ. ವಿಜಯೇಂದ್ರ ಅವರ ಪಕ್ಕದಲ್ಲಿರೋದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ಈ ಕಡೆಗಿರೋದು ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಮತ್ತು ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್, ಭಾಗೀರಥಿ ಮುರುಳ್ಯ ಸುಳ್ಯ MLA, ಬಂಟ್ವಾಳದ MLA ರಾಜೇಶ್ ನಾಯಕ್, ವೇದವ್ಯಾಸ ಕಾಮತ್ ಮಂಗಳೂರು ದಕ್ಷಿಣ, ಇವರೆಲ್ಲರೂ ಕೂಡ ವಿಜಯೇಂದ್ರ ಅವರಿಗೆ ಸಾಥ್ ಕೊಟ್ಟರು. ದೃಶ್ಯ ನೋಡ್ತಾ ಇದ್ದೀರಿ. ಕರಾವಳಿಯ ಆಲ್ಮೋಸ್ಟ್ ಎಲ್ಲ ಶಾಸಕರಿದ್ರು. ವೇದವ್ಯಾಸ ಕಾಮತ್ ಅನ್ನು ನೋಡ್ತಾ ಇದ್ದೀರಿ. ವಿಧಾನ ಪರಿಷತ್ನ ಮಾಜಿ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಬೆಳ್ತಂಗಡಿ ಅವರು ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ, ಇವರೆಲ್ಲರನ್ನ ಕೂಡ ನೀವು ನೋಡಬಹುದು. ದಕ್ಷಿಣ ಕನ್ನಡದ ಸಂಸದ ಬ್ರಿಜೇಶ್ ಚೌಟಾ ಅವರು ಕೂಡ ಇದ್ರು. ಇವರೊಂದಿಗೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಆಗಮಿಸಿದಂಥ ವಿಜಯೇಂದ್ರ ಮೊದಲಿಗೆ ಮಂಜುನಾಥನ ದರ್ಶನವನ್ನ ಪಡೆದರು. ಆ ವೇಳೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಕೂಡ ಬೆಳಗ್ಗಿನ ಪೂಜೆಯನ್ನ ಮುಗಿಸಿ ದೇವಸ್ಥಾನದ ಒಳಗಿದ್ರು. ನಂತರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನು ಅವರ ನಿವಾಸದಲ್ಲೂ ಭೇಟಿಯಾದರು. ವೀರೇಂದ್ರ ಹೆಗಡೆ ಅವರ ಆಶೀರ್ವಾದವನ್ನು ಪಡೆದರು. ಮಂಜುನಾಥನ ಮುಂದೆ ಕಾಣಿಕೆಯನ್ನ ಕೂಡ ಸಮರ್ಪಿಸಿದರು. 1001 ರೂಪಾಯಿ ಕಾಣಿಕೆಯನ್ನ ಕೂಡ ಮಂಜುನಾಥನ ಹುಂಡಿಗೆ ಸಮರ್ಪಿಸಿದ್ರು ವಿಜಯೇಂದ್ರ. ದೃಶ್ಯ ನೋಡ್ತಾ ಇದೆ. ಆವತ್ತು ಭಾನುವಾರದ ದಿನ ವಿಜಯೇಂದ್ರ ಅವರು ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ಆ ವಿಚಾರ ಪ್ರಸ್ತಾಪ ಮಾಡೋದರ ಹಿಂದೆ ಸಿಟ್ಟಿತ್ತು, ಅಸಮಾಧಾನ ಇತ್ತು ತಮ್ಮ ಶಾಸಕರ ಬಗ್ಗೆ. ಧರ್ಮಸ್ಥಳದಲ್ಲೇ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸೋಣ, ಯಾರು ತಪ್ಪು ಮಾಡಿದ್ದಾರೋ ಅವರು ಅಲ್ಲಿ ಒಪ್ಪಿಕೊಳ್ಳಿ ನೋಡೋಣ. ಅದು ಧರ್ಮಸ್ಥಳದಂಥ ಪುಣ್ಯ ಕ್ಷೇತ್ರದಲ್ಲಿ ಯಾರೂ ಕೂಡ ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಬಂದು ಯಾರೂ ಕೂಡ ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಉದ್ದೇಶದಿಂದ ವಿಜಯೇಂದ್ರ ಅವರು ಧರ್ಮಸ್ಥಳದ ಹೆಸರನ್ನು ತಂದರು. ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರಿಂದ ವಿರೋಧ ಬಂತು, ಸುರೇಶ್ ಕುಮಾರ್ ಅವರಿಂದ ವಿರೋಧ ಬಂತು. ನಂತರ ಇಲ್ಲ ಧರ್ಮಸ್ಥಳದ ಆಣೆ ಪ್ರಮಾಣನೋ ಅಥವಾ ಶಾಸಕಾಂಗ ಪಕ್ಷದ ಸಭೆಯನೋ ಆ ಪ್ಲಾನನ್ನು ಡ್ರಾಪ್ ಮಾಡಿದರು. ನಂತರ ಈಗ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥನ ದರ್ಶನವನ್ನು ಪಡೆದಿರೋದು. ದರ್ಶನ ಪಡೆದ ಬಳಿಕ ಧರ್ಮಸ್ಥಳದಲ್ಲಿ ವಿಜಯೇಂದ್ರ ಸುದ್ದಿಗೋಷ್ಠಿಯನ್ನ ಕೂಡ ಮಾಡಿದರು. ಆ ಸುದ್ದಿಗೋಷ್ಠಿಯಲ್ಲಿ ಅಡ್ಡ ಮತದಾನದ ವಿಚಾರ ಪ್ರಸ್ತಾಪ ಆಯಿತು. ಅಡ್ಡ ಮತದಾನ ನನ್ನನ್ನು ಸೇರಿ ಬಿಜೆಪಿಯ ಕಾರ್ಯಕರ್ತರಿಗೆ ನೋವು ತಂದಿದೆ. ಬಿಜೆಪಿ ಶಾಸಕರ ಅಡ್ಡ ಮತದಾನ ಬೇರೆ ಬೇರೆ ಚರ್ಚೆಯನ್ನು ಹುಟ್ಟು ಹಾಕ್ತು. ಎಲ್ಲಿವರೆಗೆ ಅಂತಂದ್ರೆ ನಮ್ಮ ಪಕ್ಷದವರೇ ಕೆಲವರು DK ಶಿವಕುಮಾರ್ ಅವರ ಜೊತೆಗೆ ನನಗೆ ಆತ್ಮೀಯ ಸಂಬಂಧ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಅದು ನನಗೆ ನೋವು ತಂದಿದೆ. ನಾನೊಬ್ಬ ಭಾವನಾತ್ಮಕ ವ್ಯಕ್ತಿ, ನನ್ನ ಮನಸ್ಸಿಗೆ ತೋಚಿದ್ದನ್ನು ಹೇಳಿದ್ದೆ. ಆದರೆ ಹಿರಿಯರು ಹೇಳಿದ್ರು ರಾಜಕೀಯ ಬೇಡ ಧರ್ಮಸ್ಥಳದಲ್ಲಿ ಅಂತ. ಅದಕ್ಕಾಗಿ ಆ ಪ್ಲಾನ್ ಅನ್ನು ಡ್ರಾಪ್ ಮಾಡಿದ್ವಿ ಅಂತ ವಿಜಯೇಂದ್ರ ಮಾತನಾಡಿದರು. ಇತ್ತೀಚೆಗೆ ನಡೆದಂತ ವಿಧಾನ ಪರಿಷತ್ತಿನ ಚುನಾವಣೆ, ಆದರೆ ಚುನಾವಣೆ ಸಂದರ್ಭದಲ್ಲಿ ನಡೆದಂತ ಅಡ್ಡ ಮತದಾನ ನನ್ನನ್ನು ಸೇರಿದಂತೆ ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ಬಹಳ ನೋವನ್ನು ವ್ಯಕ್ತಪಡಿಸಿದ್ದಾರೆ, ಬಹಳ ನೋವನ್ನು ಅನುಭವಿಸಿದ್ದಾರೆ. ಬಿಜೆಪಿಯ ನಮ್ಮ ಶಾಸಕರುಗಳಾದಂಥ ಅಡ್ಡ ಮತದಾನ ಬೇರೆ ಬೇರೆ ಚರ್ಚೆಗಳನ್ನು ಕೂಡ ರಾಜ್ಯಾದ್ಯಂತ ಹುಟ್ಟಾಕಿರ್ತಕ್ಕಂಥದ್ದು ಕೂಡ ನಾನು ಗಮನಿಸ್ತಾ ಇದ್ದೇನೆ. ಹಾಗಾಗಿ ಅವತ್ತು ನಾನು ಚುನಾವಣೆ ಫಲಿತಾಂಶದ ಮಾರನೇ ದಿನ ನನ್ನ ಮನಸ್ಸಿಗೂ ಕೂಡ ಅಗಾಧವಾದಂಥ ಘಾಸಿಯಾದಂಥ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಧರ್ಮಸ್ಥಳದಲ್ಲಿ ಆಗಬೇಕು, ಶಾಸಕರು ಸನ್ನಿಧಿಯಲ್ಲಿ ಸತ್ಯಾಸತ್ಯತೆ
ತಿಳಿದುಕೊಳ್ಬೇಕು ಅಂತೇಳಿ ನಾನು ಹೇಳಿದ್ದು ನಿಜ. ನಾನು ಕೂಡ ಒಬ್ಬ ಭಾವನಾತ್ಮಕ ವ್ಯಕ್ತಿ. ನನ್ನ ಮನಸ್ಸಿಗೆ ಏನು ತೋಚಿತು ಅದನ್ನು ಹೇಳಿದ್ದೇನೆ. ಪಕ್ಷದ ಎಲ್ಲ ಹಿರಿಯ ನಾಯಕರ ಅಭಿಪ್ರಾಯದ ಮೇರೆಗೆ, ಇಲ್ಲ ವಿಜೇಂದ್ರ ಅವರೇ, ಇದಕ್ಕೆ ನಾವು ಅಲ್ಲಿ ತನಕ ತೆಗೆದುಕೊಂಡು ಹೋಗೋದು ಬೇಡ, ವರಿಷ್ಠರ ಗಮನಕ್ಕೆ ತರೋಣ, ಇಂದೆಲ್ಲ ನಾಳೆ ಸತ್ಯ ಏನು ಅಂತೇಳಿ ಗೊತ್ತಾಗೇ ಆಗ್ತದೆ, ಅಲ್ಲಿಂದ ಮುಂದುವರ್ಸೋದು ಬೇಡ ಅಂತೇಳಿ ನನಗೆ ಕಿವಿ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಅವರೆಲ್ಲರ ಮಾತಿಗೆ ಗೌರವ ಕೊಟ್ಟು, ಆದರೂ ಕೂಡ ನಾನು ಈ ಕ್ಷೇತ್ರದ ಒಬ್ಬ ಪರಮ ಭಕ್ತನಾಗಿ ನಾನು ಬಂದು ದೇವರ ದರ್ಶನ ಪಡೆದುಕೊಳ್ಬೇಕು, ಮಂಜುನಾಥೇಶ್ವರ ಪ್ರಾರ್ಥನೆ ಸಲ್ಲಿಸಬೇಕು ಅಂತ ನಾನು ಬಂದಿದ್ದೇನೆ. ಸಾಕಷ್ಟು ಅಪಪ್ರಚಾರಗಳು ಅವತ್ತು ಕೂಡ ಆಯಿತು, ಇವತ್ತು ಕೂಡ ಆಗ್ತಾ ಇದೆ. ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ನಾನು ಮಾತನಾಡ್ತಾ ಇದ್ದೇನೆ. ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಿಂತು ನಾನು ಮಾತನಾಡ್ತಾ ಇದ್ದೇನೆ. ನಾನು ಏನ್ ಮಾತನಾಡ್ತಿದ್ದೇನೆ ಅಂತಕ್ಕಂಥ ಅರಿವು ಕೂಡ ನನಗಿದೆ. ಅಡ್ಡ ಮತದಾನ ಆದ ಬಳಿಕ ವಿಜಯೇಂದ್ರ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಆತ್ಮೀಯ ಸಂಬಂಧ ಇದೆ, ಇದೇ ಅಡ್ಡ ಮತದಾನಕ್ಕೆ ಕಾರಣ ಆಗಿದ್ದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಚರ್ಚೆ ಮಾಡಿದರು. ಬಿಜೆಪಿಯ ಕೆಲ ಕಾರ್ಯಕರ್ತರು ಕೂಡ ಇದೇ ಆರೋಪಗಳನ್ನು ಮಾಡಿದರು. ಇದಕ್ಕೆ ಇವತ್ತು ವಿಜಯೇಂದ್ರ ಅವರು ಉತ್ತರ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಜೊತೆಗಿನ ಆತ್ಮೀಯ ಸಂಬಂಧದ ಬಗ್ಗೆ ವಿಜಯೇಂದ್ರ ಸ್ಪಷ್ಟನೆಯನ್ನ ಧರ್ಮಸ್ಥಳದಲ್ಲಿ ಕೊಟ್ಟಿದ್ದಾರೆ. ನಮ್ಮವರೇ ಈ ಚರ್ಚೆಯನ್ನು ಹುಟ್ಟು ಹಾಕಿದ್ದಾರೆ ಅನ್ನುವಂಥ ಅರಿವು ನನಗಿದೆ, ಆದರೆ ರಾಜ್ಯಾಧ್ಯಕ್ಷನಾಗಿ ಈ ರೀತಿಯ ಕೀಳು ಮಟ್ಟದ ಕೆಲಸ ನಾನು ಮಾಡೋದಿಲ್ಲ. ಡಿ ಕೆ ಶಿ ಅವರ ಜೊತೆಗೆ ನನಗೆ ಯಾವುದೇ ವ್ಯಾವಹಾರಿಕ ಅಥವಾ ಆತ್ಮೀಯತೆ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಸಹಜ ಗೌರವವನ್ನು ನಾನು ಅವರಿಗೆ ಕೊಟ್ಟಿದ್ದೀನಿ. ಅಪಪ್ರಚಾರ ಮಾಡಿದವರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಡಿ ಕೆ ಶಿವಕುಮಾರ್ ಅವರ ಜೊತೆಗಿನ ಸಂಬಂಧದ ಬಗ್ಗೆ ಇರುವಂತ ಆರೋಪಗಳಿಗೆ ಸಂಬಂಧಿಸಿದಂತೆ ಧರ್ಮಸ್ಥಳದಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ವಿಜಯೇಂದ್ರ. ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಮತ್ತು ನಾಡಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವ್ಯಾವಹಾರಿಕ ಸಂಬಂಧ, ಡಿ ಕೆ ಶಿವಕುಮಾರ್ ಮತ್ತು ವಿಜಯೇಂದ್ರ ಮಧ್ಯೆ ಇರತಕ್ಕಂಥ ಆತ್ಮೀಯತೆ, ಎಲ್ಲೋ ಒಂದ್ ಕಡೆ ನಾನೇ ಅಡ್ಡ ಮತದಾನಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದೇನೆ ಅನ್ನುವ ಆರೋಪಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ, ಪತ್ರಿಕಾ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಈ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ನಮ್ಮವರೇ ಅನ್ನೋ ಅರಿವು ಕೂಡ ನನಗಿದೆ. ಆದರೆ ನಾನಿವತ್ತು ಸ್ಪಷ್ಟಪಡಿಸ್ತಾ ಇದ್ದೇನೆ, ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು, ಅಂದಿನ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾಜಿಯವರು ಮತ್ತು ಎಲ್ಲ ಹಿರಿಯರ ಒಂದು ಆಶೀರ್ವಾದದಿಂದ ಇಷ್ಟೆಲ್ಲ ಹಿರಿಯರ ನಡುವೆ ಇಂಥ ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ಇಂಥ ಕೀಳು ಮಟ್ಟದ ಕೆಲಸವನ್ನು ಮಾಡತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ವಿಜಯೇಂದ್ರ ಮತ್ತೆ ಡಿ ಕೆ ಶಿವಕುಮಾರ್ ಮಧ್ಯೆ ಯಾವುದೇ ರೀತಿಯ ವ್ಯಾವಹಾರಿಕ ಸಂಬಂಧವೂ ಕೂಡ ಇಲ್ಲ, ಯಾವುದೇ ಒಂದು ಆತ್ಮೀಯತೆಯೂ ಕೂಡ ನಮ್ಮ ಮಧ್ಯೆ ಇಲ್ಲ. ಒಬ್ಬ ಕೆಪಿಸಿಸಿ ಅಧ್ಯಕ್ಷರಾಗಿ ಏನ್ ಗೌರವ ಕೊಡಬೇಕಿತ್ತು ನಾನು ಕೊಟ್ಟಿದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನ್ ಗೌರವ ಕೊಡಬೇಕು ಕೊಡಲೇಬೇಕಾಗ್ತದೆ ಒಬ್ಬ ಶಾಸಕನಾಗಿ. ಅದು ಬಿಟ್ರೆ ನಮ್ಮ ನಡುವೆ ಯಾವುದೇ ಒಂದು ಆತ್ಮೀಯತೆ ವ್ಯಾವಹಾರಿಕ ಸಂಬಂಧ ಇಲ್ಲ ಅನ್ನೋದನ್ನು ನಾನು ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ನಾನು ಭಗವಂತನ ಪ್ರಾರ್ಥನೆ ಕೂಡ ಸಲ್ಲಿಸಿದ್ದೇನೆ. ಯಾರು ಈ ರೀತಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆ ಭಗವಂತ ಒಳ್ಳೇದು ಮಾಡಲಿ. ವಿಜಯೇಂದ್ರ ಅವರು ಸ್ಪಷ್ಟನೆಯನ್ನ ಕೊಟ್ಟಿರೋದು ಧರ್ಮಸ್ಥಳದಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಗಿನ ಸಂಬಂಧ ಸಂಪರ್ಕದ ಬಗ್ಗೆ. ಈ ಚರ್ಚೆ ಸೃಷ್ಟಿಯಾಗೋದಕ್ಕೆ ಕಾರಣ ಆಗಿದ್ದು ಯಾವುದು ಅಂತಂದ್ರೆ, ವಿಜಯೇಂದ್ರ ಅವರು ಸುವರ್ಣ ನ್ಯೂಸ್ಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಆ ಸಂದರ್ಶನದಲ್ಲಿ ವಿಜಯೇಂದ್ರ ಅವರು ವ್ಯಂಗ್ಯವಾಗಿ ಆಡಿದಂಥ ಒಂದು ಮಾತನ್ನ ತಮಗೆ ಬೇಕಾದ ರೀತಿಯಲ್ಲಿ ಕಟ್ ಮಾಡಿ ತಿರುಚಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಡಲಾಗಿತ್ತು. ವಿಜಯೇಂದ್ರ ಅವರು ಮತ್ತು ಡಿ ಕೆ ಶಿವಕುಮಾರ್ ಬಿಸ್ನೆಸ್ ಪಾರ್ಟ್ನರ್ಸು ಅನ್ನೋ ರೀತಿಯಲ್ಲಿ ಅಪಪ್ರಚಾರವನ್ನು ಮಾಡಲಾಗಿತ್ತು. ಸುವರ್ಣ ನ್ಯೂಸ್ಗೆ ಕೊಟ್ಟಂತ ಸಂದರ್ಶನದ
ಆಯ್ದ ಭಾಗವನ್ನು ಕಟ್ ಮಾಡಿ ಅದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗಿತ್ತು. ಇದು ವಿಜಯೇಂದ್ರ ಅವರಿಗೆ ಇರಿಸು ಮುರಿಸನ್ನು ತಂದಿತ್ತು. ಹಲವು ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಈಗ ಅದಕ್ಕೆ ಧರ್ಮಸ್ಥಳದಲ್ಲಿ ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ. ಆವತ್ತು ವ್ಯಂಗ್ಯದಿಂದ ಮಾತನಾಡಿದ್ದವರು ಸಂದರ್ಶನದಲ್ಲಿ ಅದನ್ನು ಸತ್ಯ ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಡಲಾಗಿತ್ತು. ಈಗ ಅವರು ಧರ್ಮಸ್ಥಳದಲ್ಲೇ ಹೇಳ್ತಾ ಇದ್ದಾರೆ, ಮಂಜುನಾಥನ ಸನ್ನಿಧಿಯಲ್ಲಿ ನಿಂತು ನನಗೂ ಡಿ ಕೆ ಶಿವಕುಮಾರ್ ಅವರಿಗೂ ಯಾವುದೇ ರೀತಿಯ ವ್ಯಾವಹಾರಿಕ ಸಂಬಂಧಗಳಿಲ್ಲ. ಒಬ್ಬ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರಿಗೆ ಕೊಡಬೇಕಾದಂಥ ಗೌರವವನ್ನು ನಾನು ಕೊಟ್ಟಿದ್ದೀನಿ. ಮುಖ್ಯಮಂತ್ರಿಯಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರಿಗೆ ಸಲ್ಲಬೇಕಾದಂಥ ಗೌರವವನ್ನು ನಾನು ಕೊಡ್ತಾ ಇದ್ದೀನಿ. ಅದರಾಚೆಗೆ ಅವರ ಜೊತೆಗೆ ನನಗೆ ಯಾವ ಸಂಬಂಧವೂ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ, ವಿಜಯೇಂದ್ರ ಅವರೇ ಅಡ್ಡ ಮತದಾನ ಮಾಡಿಸಿದ್ರು ಅನ್ನುವಂಥ ಚರ್ಚೆಯನ್ನು ಸೋಷಿಯಲ್ ಮೀಡಿಯಾದಲ್ಲೇನು ಕೆಲವರು ಹರಿಯಬಿಟ್ಟಿದ್ದಾರೆ. ಅದಕ್ಕೂ ಕೂಡ ವಿಜಯೇಂದ್ರ ಧರ್ಮಸ್ಥಳದಲ್ಲೇ ಉತ್ತರವನ್ನು ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರವರು ಅಡ್ಡ ಮತದಾನಕ್ಕೆ ಸಂಬಂಧಿಸಿದಂತೆ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸುವಂತ ವಿಚಾರ ನನ್ನ ಬಾಯಲ್ಲಿ ಬರೋದಕ್ಕೆ ಕಾರಣ ಆಗಿದ್ದು, ಅದು ನಾನು ಭಾವೋದ್ವೇಗಕ್ಕೊಳಗಾಗಿ ಮಾತನಾಡಿದೆ. ನಾನು ಈ ಕ್ಷೇತ್ರದ ಪರಮ ಭಕ್ತ. ಭಾವೋದ್ವೇಗಕ್ಕೊಳಗಾಗಿ ಆ ದಿನ ಅಂದರೆ ಭಾನುವಾರದ ದಿನ ನಾನು ಮಾತನಾಡಿದ್ದು. ಹಿರಿಯರು ಸಲಹೆ ಕೊಟ್ಟರು, ಬೇಡ ಧರ್ಮಸ್ಥಳವನ್ನು ಇದು ವಿಚಾರದಲ್ಲಿ ತರೋದು ಬೇಡ ಅಂತ ಸಲಹೆ ಕೊಟ್ಟರು. ಆ ಕಾರಣಕ್ಕಾಗಿ ಆ ಚರ್ಚೆಯನ್ನು ಅಲ್ಲಿಗೆ ನಿಲ್ಲಿಸಿದ್ದೀವಿ. ಈಗ ನಾನು ಧರ್ಮಸ್ಥಳದ ಮಂಜುನಾಥನ ದರ್ಶನವನ್ನು ಪಡೆದು ಇದೆಲ್ಲದಕ್ಕೂ ಕೂಡ ತೆರೆ ಎಳಿತಾ ಇದ್ದೀನಿ ಅಂತ ವಿಜಯೇಂದ್ರ ಹೇಳ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ವಿಜಯೇಂದ್ರ ಅವರು ಧರ್ಮಸ್ಥಳಕ್ಕೆ ಬಂದಂಥ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಅವರು ಬಂದರು, ಮಂಜುನಾಥನ ದರ್ಶನ ಪಡೆದರು, ಮಂಜುನಾಥನ ಹುಂಡಿಗೆ ಕಾಣಿಕೆಯನ್ನ ಕೂಡ ಸಮರ್ಪಣೆ ಮಾಡಿದ್ರು. ನಂತರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರನ್ನ ಕೂಡ ಭೇಟಿಯಾದರು, ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡ್ರು. ನಂತರ ಒಂದು ಸುದೀರ್ಘವಾದಂಥ ಪ್ರೆಸ್ ಮೀಟನ್ನು, ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದರು. ಇನ್ನು ಬೆಂಗಳೂರಿಗೆ ಬಂದ ನಂತರ ವಿಜಯೇಂದ್ರ ಅವರಿಗೆ ಸಿ.ಟಿ. ರವಿ, ಮಹೇಶ್ ತೆಂಗಿನಕಾಯಿ ಮತ್ತು ಎನ್ ಮಹೇಶ್ ಅವರ ಸಮಿತಿ ಏನಿದೆ ಅದು ಪ್ರಾಥಮಿಕ ವರದಿಯನ್ನು ಸಲ್ಲಿಸೋದಕ್ಕಿದೆ ಅಡ್ಡ ಮತದಾನಕ್ಕೆ ಸಂಬಂಧಿಸಿದಂತೆ. ಯಾರು ಅಡ್ಡ ಮತದಾನ ಮಾಡಿದ್ರು, ಯಾವ ಕಾರಣಕ್ಕಾಗಿ ಮಾಡಿದ್ರು, ಯಾರ ಪ್ರಚೋದನೆಗಾಗಿ ಅಡ್ಡ ಮತದಾನ ಮಾಡಿದ್ರು, ಇದಕ್ಕೆ ಸಂಬಂಧಿಸಿದಂಥ ವರದಿ ವಿಜಯೇಂದ್ರ ಅವರಿಗೆ ಸಲ್ಲಿಕೆಯಾಗೋದಕ್ಕಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ಭರತ್ ರಾಜ್, ಸೋಷಿಯಲ್ ಮೀಡಿಯಾದಲ್ಲಿ ಸುವರ್ಣ ನ್ಯೂಸ್ನ ಒಂದು ಕ್ಲಿಪ್ ಅನ್ನ ಬಳಸಿ ವಿಜಯೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವರ ಬಿಸ್ನೆಸ್ ಪಾರ್ಟ್ನರ್ ಅಂತ ತಿರುಚಿ ಅದನ್ನ ಸ್ಪ್ರೆಡ್ ಮಾಡಲಾಗ್ತಾ ಇತ್ತು, ಅದನ್ನ ವ್ಯವಸ್ಥಿತವಾಗಿ ಅದನ್ನು ಹಬ್ಬಿಸಲಾಗ್ತಾ ಇತ್ತು. ಅದೆಲ್ಲದಕ್ಕೂ ಕ್ಲಾರಿಟಿ ಕೊಟ್ಟರು ಅಂತ ಅನ್ಸುತ್ತೆ ವಿಜಯೇಂದ್ರ. ರಕ್ಷಿತ್, ಹೌದು, ಈ ಅಡ್ಡ ಮತದಾನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಆನೆ ಪ್ರಮಾಣದ ಭಾಗ ಒಂದು ಕಡೆಯಾದರೆ ವಿಜಯೇಂದ್ರ ಅವರ ಧರ್ಮಸ್ಥಳ ಭೇಟಿಯಲ್ಲಿದ್ದಂಥ ಬಹಳ ದೊಡ್ಡ ಉದ್ದೇಶ ಈಗ ಸ್ಪಷ್ಟವಾಗಿ ಹೊರಗಡೆ ಗೊತ್ತಾಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಅಡ್ಡ ಮತದಾನ ಆದಾಗ ಮತ್ತು ಸುವರ್ಣ ನ್ಯೂಸ್ನ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನು ಹಾಕಿಕೊಂಡು ನೇರವಾಗಿ ಡಿ ಕೆ ಶಿವಕುಮಾರ್, ಈಗಿನ ಮುಖ್ಯಮಂತ್ರಿಗಳೇನಿದ್ದಾರೆ, ಅವರ ಜೊತೆಗೆ ಇವರಿಗೆ ವ್ಯಾವಹಾರಿಕ ಒಪ್ಪಂದಗಳಿದೆ, ಅದರ ಜೊತೆಗೆ ಬಹಳ ತೀವ್ರವಾದಂತಹ ಆತ್ಮೀಯತೆಗಳಿದೆ. ಆ ಕಾರಣಕ್ಕಾಗಿ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಬಿಜೆಪಿ ಈ ರೀತಿಯಾದ ಕೆಲಸಗಳಾಗ್ತಾ ಇದೆ. ಅದರ ಜೊತೆಗೆ ಅಡ್ಡ ಮತದಾನದಲ್ಲಿ ವಿಜಯೇಂದ್ರ ಅವರ ಹೆಸರನ್ನು ಕೂಡ ತಳಕ ಹಾಕಿಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಅವರ ವಿರುದ್ಧ ಏನು ಕೆಲಸಗಳನ್ನು ಮಾಡಲಾಗ್ತಾ ಇತ್ತು, ಅವುಗಳಿಗೆ ಉತ್ತರ ಕೊಡ್ಲಿಕ್ಕೋಸ್ಕರ ನಾನು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಆಗಿ ವಿಜಯೇಂದ್ರ ಅವರು ಸ್ಪಷ್ಟಪಡಿಸಿರುವಂತದ್ದು. ಹಾಗಾಗಿ ನಾನು ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ, ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದಿದ್ದೇನೆ, ಧರ್ಮಾಧಿಕಾರಿಗಳನ್ನು ಕೂಡ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದಿದ್ದೇನೆ. ಇವತ್ತು ಎಲ್ಲವೂ ಕೂಡ ಇತಿಶ್ರೀ ಆಗಬೇಕು. ಯಾವ ವಿವಾದಗಳಿದೆ, ಯಾವ ಆರೋಪ ಅಪಪ್ರಚಾರಗಳಿದೆ, ಅವೆಲ್ಲದಕ್ಕೂ ಕೂಡ ಇವತ್ತು ಧರ್ಮಸ್ಥಳದಲ್ಲಿ ಒಂದು ಇತಿಶ್ರೀ ಕಾಣಬೇಕು. ಆ ಮೂಲಕ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ 2 ವರ್ಷಗಳ ಕಾಲ ಪ್ರವಾಸವನ್ನು ಕೈಗೊಂಡು ಮುಂದೆ ಸರ್ಕಾರವನ್ನು ರಚನೆ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅವರ ಮಾತುಗಳಲ್ಲಿ ಇದ್ದಂಥ ಸ್ಪಷ್ಟತೆಗಳು ಒಂದೇ. ಈ ಹಲವಾರು ಸಮಯಗಳಿಂದ ಅಂದ್ರೆ ಅವರು ರಾಜ್ಯಾಧ್ಯಕ್ಷರ ಆದಾಗಿನಿಂದಲೂ ಕೂಡ ಇದ್ದಂಥದ್ದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಆಗ್ತಾ ಇದೆ ಕರ್ನಾಟಕದಲ್ಲಿ ಬಿಜೆಪಿಯಿಂದ. ಅದರ ಜೊತೆಗೆ ವಿಜಯೇಂದ್ರ ಅವರಿಗೆ ವ್ಯಾವಹಾರಿಕವಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆ ಅನೇಕ ಒಪ್ಪಂದಗಳಿದೆ ಅನ್ನುವಂಥದ್ದು. ಅವರನ್ನು ಅದನ್ನ ಬಹಳ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು. ಅಂದ್ರೆ ಅಲ್ಲಿ ಬಂಟು
ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಇದ್ರು, ಸಂಸದ ಬ್ರಿಜೇಶ್ ಚೌಟ ಇದ್ರು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಾಗಿ ಬಹಳ ಕಲಾವಿದರ ರೀತಿಯಲ್ಲಿ ಅವರು ಯಾರ ಮನೆಗೆ ಹೋದ್ರು ಕೂಡ ಅವರು ನಮ್ಮವರೇ ಅಂತ ಅನಿಸ್ಬಿಡುವ ರೀತಿಯಲ್ಲಿ ಅವರು ಡಿ ಕೆ ಶಿವಕುಮಾರ್ ವರ್ತನೆಯನ್ನ ಮಾಡ್ತಾರೆ. ಅವರು ಬಹಳ ಸಕಲ ಕಲಾವಲ್ಲಭ ಅನ್ನುವಂಥ ರೀತಿಯಲ್ಲಿ ಒಂದು ಮಾತುಗಳನ್ನ ಆಡಿದ್ರು. ಅದರ ಜೊತೆಗೆ ನನಗೆ ಯಾವುದೇ ರೀತಿಯಾದಂತಹ ವ್ಯಾವಹಾರಿಕ ಇರಲಿ ಅಥವಾ ಆತ್ಮೀಯತೆ ಒಪ್ಪಂದಗಳಿಲ್ಲ, ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ನಾನು ಅವರಿಗೆ ಗೌರವವನ್ನು ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಒಬ್ಬ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಒಬ್ಬನಿಗೆ ಕೊಡಬೇಕಾದಂಥ ಗೌರವಗಳನ್ನ ಅಷ್ಟೇ ಕೊಟ್ಟಿದ್ದೀನಿ ಅನ್ನುವುದಂಥದನ್ನ ಬಿಟ್ಟರೆ ಯಾವುದೇ ರೀತಿಯಾದಂಥ ಬೇರೆ ಸಂಬಂಧಗಳು ನಮಗೆ ಇಲ್ಲ. ಇದನ್ನು ನಾನು ಈ ಪವಿತ್ರ ಪುಣ್ಯಕ್ಷೇತ್ರ ಧರ್ಮಸ್ಥಳದಲ್ಲೇ ನಿಂತು ಹೇಳ್ತಾ ಇದ್ದೀನಿ. ಮುಂದೆ ಈ ರೀತಿಯ ಅಪಪ್ರಚಾರಗಳು ಆಗಬಾರ್ದು. ಅದನ್ನೇ ನಾನು ದೇವರ ಮುಂದೆ ಕೂಡ ಪ್ರಾರ್ಥನೆ ಮಾಡಿಕೊಂಡು ಬಂದೆ. ಮುಂದೆ ಈ ರೀತಿಯ ಅಪಪ್ರಚಾರಗಳು ಆಗದಂತೆ ಅಪಪ್ರಚಾರ ಮಾಡುವವರಿಗೆ ಬುದ್ಧಿಯನ್ನು ಕೊಡಬೇಕು ಅಂತ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿ ಬಂದೆ ಅನ್ನುವಂಥದ್ದನ್ನು ಹೇಳಿದ್ದು. ಅದರ ಜೊತೆಗೆ ಇದೆಲ್ಲವನ್ನು ಮಾಡ್ತಾ ಇರುವಂತವರು ನಮ್ಮವರೇ ಅನ್ನುವಂಥ ಹೇಳಿಕೆ ಏನಿದೆ, ಇದು ಬಿಜೆಪಿಯೊಳಗಿನ ಆಂತರಿಕ ಭಿನ್ನಮತಕ್ಕೆ ಸಂಬಂಧಪಟ್ಟಂತೆ ಅವರು ಕೊಟ್ಟಂತ ಬಹಳ ಸ್ಪಷ್ಟವಾದ ಉತ್ತರದ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಸಹಜವಾಗಿ ಗೊತ್ತಿತ್ತು, ಇಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕಾಗಿದ್ದಂತಹ ಬಿಜೆಪಿ ತನ್ನ ಬಿಜೆಪಿಯ ಪಕ್ಷದ ಒಳಗಿನ ಒಂದಷ್ಟು ರೀತಿಯಾದಂತಹ ಗದ್ದಲ ಗಲಾಟೆಗಳ ಕಾರಣಕ್ಕಾಗಿ ಚರ್ಚೆಗೆ ಬಂದಿತ್ತು. ಆದ್ರೆ ಇವತ್ತು ಅನೇಕ ವಿಚಾರಗಳನ್ನು ಅವರು ಹೇಳಿದ್ರು. ಈಶ್ವರಪ್ಪನವರ ಬಗ್ಗೆ ಕೂಡ ಮಾತನಾಡಿದ್ರು. ಈಶ್ವರಪ್ಪ ಈಗ 17 ಶಾಸಕರನ್ನ ಆವತ್ತು ಕರ್ಕೊಂಡು ಬಂದ ವಿಚಾರದಲ್ಲಿ ಬೇರೆ ರೀತಿಯಾದಂತಹ ಚರ್ಚೆಗಳನ್ನು ಮಾಡ್ತಾ ಇದ್ರೆ, ಆದ್ರೆ ಆವತ್ತು ಯಡಿಯೂರಪ್ಪನವರ ನಾಯಕತ್ವವನ್ನು ಒಪ್ಪಿ ಅಷ್ಟು ಜನ ಶಾಸಕರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬಂದ್ರು, ಗೆದ್ರು, ಮತ್ತೆ ನಾವು ಸರ್ಕಾರವನ್ನು ರಚನೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ರು. ಸಚಿವರಾಗಿ ಅವರು ಸಚಿವ ಹುದ್ದೆಯನ್ನ ಎಂಜಾಯ್ ಮಾಡಿದ್ರು ಅನ್ನುವಂಥ ಒಂದು ಪದವನ್ನು ಕೂಡ ಬಳಕೆ ಮಾಡಿದ್ರು. ಅಂದ್ರೆ ಎಂಜಾಯ್ ಮಾಡಿದ್ರು ಅನ್ನೋದಕ್ಕಿಂತ ಅವರು ಪಕ್ಷದ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋಂಥದನ್ನ ನಾನು ಹೇಳ್ಕೊಳ್ಳೋಕೆ ಹೇಳೋದಿಲ್ಲ ಅದನ್ನ. ಯಾಕಂದ್ರೆ ಒಬ್ಬ ಕಾಂಟ್ರಾಕ್ಟ್ ಗುತ್ತಿಗೆದಾರ ಏನಿದ್ದಾನೆ ಆತನ ಆತ್ಮಹತ್ಯೆಯಿಂದ ಹಿಡಿದು ಬೇರೆ ಬೇರೆ ರೀತಿಯಾದಂತಹ ಚರ್ಚೆಗಳಿಗೆ ಈಶ್ವರಪ್ಪ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅದು ಕೂಡ ಈಡಾಗಿತ್ತು. ಹಾಗಾಗಿ ಈಶ್ವರಪ್ಪನವರಿಗೂ ಕೂಡ ಟಾಂಗ್ ಕೊಡುವ ರೀತಿಯಲ್ಲಿ ಒಂದಷ್ಟು ಮಾತುಗಳು ಅವರ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿತ್ತು. ಅದರ ಜೊತೆಗೆ ಹಿರಿಯರನ್ನ ಗೌರವ ಕೊಡೋದಿಲ್ಲ, ಹಿರಿಯರನ್ನ ಗೌರವಿಸುವುದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಇವರ ನಾಯಕತ್ವವನ್ನು ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಕೂಡ ನಾನು ಯಾವುದೇ ರೀತಿಯಲ್ಲಿ ಅಂತಹ ರೀತಿಯಲ್ಲಿ ಹಿರಿಯರನ್ನ ಕಡೆಗಣಿಸುವ ಅಥವಾ ಹಿರಿಯರಿಗೆ ಅಗೌರವ ತೋರುವ ರೀತಿಯಲ್ಲಿ ಯಾವುದು ಕೂಡ ಮಾತಾಡಲಿಲ್ಲ ಅಥವಾ ಯಾವುದೋ ರೀತಿಯಾದಂತಹ ವರ್ತನೆಗಳನ್ನ ತೋರಲಿಲ್ಲ. ಮುಂದೆಯೂ ಕೂಡ ಎಲ್ಲರನ್ನ ಗಣನೆಗೆ ತೆಗೆದುಕೊಂಡು ಎಲ್ಲರನ್ನ ಗೌರವದಿಂದ ನೋಡಿಕೊಂಡೇ ನಾನು ಪಕ್ಷವನ್ನ ಮುನ್ನಡೆಸುವಂತ ಕೆಲಸಗಳನ್ನ ಮಾಡ್ತೀನಿ ಇವತ್ತಿಗೂ ಕೂಡ. ಯಾಕಂದ್ರೆ ನಾನೊಬ್ಬ ಭಾವನಾತ್ಮಕವಾದ ವ್ಯಕ್ತಿ. ಅಡ್ಡ ಮತದಾನ ಆದಾಗ ನನಗೆ ಬಂದಂತಹ ಕರೆಗಳಿರಬಹುದು, ಪಕ್ಷದ ಕಾರ್ಯಕರ್ತರಿಂದ ಬಂದಂತಹ ಸಾಕಷ್ಟು ಕರೆಗಳಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಒಬ್ಬ ಭಾವನಾತ್ಮಕ ವ್ಯಕ್ತಿಯಾಗಿ ಅಷ್ಟೇ ನಾನು ಧರ್ಮಸ್ಥಳದಲ್ಲಿ ಸಚಿವ ಸಂಪುಟ ಶಾಸಕಾಂಗ ಸಭೆಯನ್ನು ನಡೆಸಬೇಕು. ಅದರ ಜೊತೆಗೆ ಆಣೆ ಪ್ರಮಾಣದ ವಿಚಾರಗಳನ್ನು ಕೂಡ ನಾನು ಮಾತನಾಡಿದ್ದು ನಿಜ. ಆದರೆ ನಮ್ಮ ಪಕ್ಷದ ಹಿರಿಯರು ಧರ್ಮಸ್ಥಳವನ್ನ ಈ ವಿಚಾರದಲ್ಲಿ ಹೇಳ್ತರೋದು ಬೇಡ, ಈ ರೀತಿಯ ಚರ್ಚೆಗಳಿಗೆ ಧರ್ಮಸ್ಥಳ ಅನ್ನುವಂಥ ಒಂದು ಪವಿತ್ರ ಪುಣ್ಯಕ್ಷೇತ್ರದ ಹೆಸರು ಬರೋದು ಬೇಡ ಅನ್ನುವಂಥ ಒಂದು ಸಲಹೆಗಳನ್ನ ಸೂಚನೆಗಳನ್ನ ಕೊಟ್ಟ ಕಾರಣಕ್ಕಾಗಿ ನಾನು ವರಿಷ್ಠರನ್ನ ಭೇಟಿಯಾಗಿ ಅವರಿಗೆ ಮಾಹಿತಿಗಳನ್ನು ಕೊಟ್ಟು ಅವರಿಗೆ ಒಂದು ವರದಿಯನ್ನ ಸಲ್ಲಿಸಿದ ಬಳಿಕ ನೇರವಾಗಿ ಕೇವಲ ಒಬ್ಬ ಭಕ್ತನಾಗಿ ಅಷ್ಟೇ ಧರ್ಮಸ್ಥಳಕ್ಕೆ ಬಂದಿದ್ದೀನಿ, ಪ್ರಾರ್ಥನೆ ಸಲ್ಲಿಸಿದ್ದೀನಿ. ಯಾವುದೇ ತಪ್ಪು ಕಾಣಿಕೆ ಸಲ್ಲಿಸಲಿಕ್ಕೂ ಕೂಡ ನಾನು ಯಾವುದೇ ತಪ್ಪನ್ನ ಮಾಡಲಿಲ್ಲ, ಕೇವಲ ಕಾಣಿಕೆ ಅಷ್ಟೇ ಸಲ್ಲಿಸಿ ಇಲ್ಲಿಂದ ಹೋಗ್ತಾ ಇದ್ದೀನಿ ಅನ್ನುವಂಥ ಮಾತುಗಳನ್ನ ಅವರು ಹೇಳಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಭರತ್ ಮಾಹಿತಿಗೆ. ಧರ್ಮಸ್ಥಳದ ಮಂಜುನಾಥನ ದರ್ಶನವನ್ನು ವಿಜಯೇಂದ್ರ ಪಡೆದಿದ್ದಾರೆ. ಇವತ್ತು ಅವರಿಗೆ ಅಡ್ಡ ಮತದಾನಕ್ಕೆ ಸಂಬಂಧಿಸಿದಂತ ವರದಿ ಸಲ್ಲಿಕೆಯಾಗಿದೆ. ಸಿಟಿ ರವಿ, ಮಹೇಶ್ ತೆಂಗಿನಕಾಯಿ ಮತ್ತು ಎನ್ ಮಹೇಶ್ ಅವರ ಸಮಿತಿ ಪ್ರಾಥಮಿಕ ವರದಿಯನ್ನ ವಿಜಯೇಂದ್ರ ಅವರಿಗೆ ಸಲ್ಲಿಸುತ್ತೆ. ಅಡ್ಡ ಮತದಾನ ಮಾಡಿದವರು ಯಾರು ಅನ್ನುವಂಥ ಒಂದು ಅಂದಾಜಿನ ವರದಿ. ಯಾಕಂತಂದ್ರೆ ಯಾರು ಅಡ್ಡ ಮತದಾನ ಮಾಡಿದ್ರು ಅಂತ ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಅನುಮಾನದ ಮೇಲೆ, ಅಂದಾಜಿನ ಮೇಲೆ ಯಾರು ಅಡ್ಡ ಮತದಾನ ಮಾಡಿರಬಹುದು ಅನ್ನೋ ವರದಿಯನ್ನು ಇವತ್ತು ಸಲ್ಲಿಸೋದಕ್ಕಿದ್ದಾರೆ. ಯಾಕೆ ಮಾಡಿರಬಹುದು, ಯಾರ ಪ್ರಚೋದನೆಯ ಮೇರೆಗೆ ಅಡ್ಡ ಮತದಾನ ಆಗಿರಬಹುದು, ಇದಕ್ಕೆ ಸಂಬಂಧಿಸಿದಂತ ಪ್ರಾಥಮಿಕ ವರದಿಯನ್ನು ಸಿಟಿ ರವಿಯವರು ಸಲ್ಲಿಸೋದಕ್ಕಿದ್ದಾರೆ. ಮೊನ್ನೆ ಅಡ್ಡ ಮತದಾನದ ವಿಚಾರ ಗೊತ್ತಾಗ್ತಾ ಇದ್ದಂತೆ ಈ ಸಮಿತಿಯನ್ನು ರಚಿಸಲಾಯಿತು. ಸತ್ಯಶೋಧನಾ ಸಮಿತಿ ಅನ್ನೋ ರೀತಿಯಲ್ಲಿ ಸಮಿತಿ ರಚನೆ ಮಾಡಿದ್ದಾರೆ. ಗೌಪ್ಯ ಮತದಾನ ಆಗಿರೋದ್ರಿಂದ ಇಂಥವರೇ ಅಡ್ಡ ಮತದಾನ ಮಾಡಿದ್ರು ಅಂತ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲ ಶಾಸಕರು ಕಾಂಗ್ರೆಸ್ನ ಕೆಲ ನಾಯಕರ ಜೊತೆಗಿರುವಂಥ ಆತ್ಮೀಯ ಸಂಬಂಧವನ್ನು ಪರಿಗಣಿಸಿ ಬೇರೆ ಬೇರೆ ಸಂದರ್ಭದಲ್ಲೇ ಅವರು ಆಡಿದಂಥ ಮಾತು, ಆತ್ಮೀಯ ಸಂಬಂಧಗಳು, ರೀಸೆಂಟ್ ಭೇಟಿಗಳು, ಯಾರು ಯಾರನ್ನ ಭೇಟಿಯಾಗಿದ್ರು ವಿಧಾನ ಪರಿಷತ್ ಎಲೆಕ್ಷನ್ನ ಸಂದರ್ಭದಲ್ಲಿ, ಇದರ ಆಧಾರದ ಮೇಲೆ ಒಂದು ಅಂದಾಜಿನ ಮೇಲೆ ಇವತ್ತು ಪ್ರಾಥಮಿಕ ಮಾಹಿತಿಯನ್ನ, ಪ್ರಾಥಮಿಕ ವರದಿಯನ್ನ ಸಿಟಿ ರವಿಯವರ ಸಮಿತಿ ವಿಜಯೇಂದ್ರ ಅವರಿಗೆ ಸಲ್ಲಿಸೋದಕ್ಕಿದೆ. ಈ ವರದಿಯ ಆಧಾರದ ಮೇಲೆ ಏನಾದರೂ
ಕ್ರಮವನ್ನು ಕೈಗೊಳ್ಳಲಾಗತ್ತಾ? ಏನು ಕತೆ? ಖಚಿತವಾಗಿ ಇಂಥವರು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಕ್ರಮ ಕೈಗೊಳ್ಳೋದು ಹೇಗೆ? ಇದೆಲ್ಲ ಪ್ರಶ್ನೆಗಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.